ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ವಿಶೇಷ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದು ಹಾಲು ಪಾಯಸ. ಇದು ಅಕ್ಕಿದಲ್ಲ, ಶಾವಿಗೆದಲ್ಲ, ಇದು ಗೋಧಿ ಕಡಿಯಿಂದ ಮಾಡಿರುವಂಥದ್ದು. ತುಂಬ ರುಚಿಯಾಗುತ್ತೆ ಸ್ನೇಹಿತರೆ. ಅಕ್ಕಿ ಪಾಯಸ ಹಾಗೆ ಆಗುತ್ತೆ ಹಾಲು ಪಾಯಸ, ಹಾಲಲ್ಲಿ ಮಾಡುವಂಥ ಪಾಯಸ. ನಾವು ಸಾಮಾನ್ಯವಾಗಿ ಪಾಯಸ ಅಂತ ತೆಂಗಿನಕಾಯಿ ಹಾಲು ಹಾಕಿ ಮಾಡೋದನ್ನು ಹೇಳ್ತೀವಿ. ಇದು ಹಾಲು ಹಾಕಿ ಮಾಡಿರೋದು. ತುಂಬ ರುಚಿಯಾಗತ್ತೆ. ಗೋಧಿ ಕಡಿ ಅಂತ ಹೇಳ್ತೀವಿ, ಗೋಧಿ ನುಚ್ಚು ಅಂತ ಹೇಳ್ತಾರಲ್ವ, ಬ್ರೋಕನ್ ವೀಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದು ತುಂಬ ರುಚಿಯಾದಂತಹ ಒಂದು ಪಾಯಸ. ಮುಂದೆ ಬರುವ ಹಬ್ಬಗಳಿಗೆಲ್ಲ ಇದನ್ನು ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಈಗ ನಾಗರ ಪಂಚಮಿ ಬರುತ್ತೆ, ಅದಕ್ಕೆ ಯಾವುದಕ್ಕೆ ಆದರೂ ನೀವು ಅದನ್ನು ಮಾಡ್ಬೋದು. ತುಂಬ ರುಚಿಯಾಗತ್ತೆ. ಮಾಡೋದು ತುಂಬ ಸುಲಭ, ಬೇಗ ಆಗುತ್ತೆ, ಹೆಚ್ಚು ಕಷ್ಟ ಇಲ್ಲ. ತುಂಬ ಟೇಸ್ಟಿಯಾಗಿರುವಂತಹ ಒಂದು ಪಾಯಸ. ನೀವು ಮಾಡಿ ನೋಡಿ ಹೆಂಗಾಗತ್ತೆ ಅಂತ ತೋರಿಸ್ತೀನಿ ಮಾಡಿ. ಗೋಧಿ ಕಡಿಯಿಂದ ಮಾಡಿರೋದು. ಇದಕ್ಕೆ ನೋಡಿ, ನಾನು ಇಲ್ಲಿ ಒಂದು 3/4 ಕಪ್ಪಿನಷ್ಟು ಬ್ರೋಕನ್ ವೀಟ್ ಗೋಧಿ ಕಡಿ ತೊಗೊಂಡಿದ್ದೀನಿ. ಹೊರಗಡೆ ಮಾರ್ಕೆಟಲ್ಲಿ ಬ್ರೋಕನ್ ವೀಟ್ ಅಂತ ಸಿಗುತ್ತೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಬೇಯೋದು ಸ್ವಲ್ಪ ನಿಧಾನ ಇದು. ಆದ್ದರಿಂದ ಕೆಲವು ಜನ ಹುರಿತಾರೆ, ಅಂದರೆ ಡ್ರೈ ರೋಸ್ಟ್ ಮಾಡ್ತಾರೆ. ಚೆನ್ನಾಗಿ ಪರಿಮಳ ಬರೋವರೆಗೆ ಡ್ರೈ ರೋಸ್ಟ್ ಮಾಡಿ ಬೇಯಿಸ್ತಾರೆ, ಸ್ವಲ್ಪ ಬೇಗ ಬೇಯುತ್ತೆ ಅಂತ. ಹಾಗೇನಿಲ್ಲ, ಮಾಡಬೇಕಾದ ಅಗತ್ಯ ಇಲ್ಲ. ನಾನು ಹಾಗೆ ಮಾಡ್ತೀನಿ, ಯಾಕಂದರೆ ಸ್ಟಾರ್ಚ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಬೇಯಿಸ್ತಾ ಇದ್ದೀನಿ. ಕುಕ್ಕರಲ್ಲಿ ಚೆನ್ನಾಗಿ ಬೇಯುತ್ತೆ, ಮೆತ್ತಗೆ ಬೇಯುತ್ತೆ. ಅದರಿಂದ ನೀವು ಹಾಗೆ ಡೈರೆಕ್ಟಾಗಿ ಮಾಡ್ಬೋದು. ನೋಡಿ, ಇದು ಚೆನ್ನಾಗಿ 1 ಗ್ಲಾಸಿಗೆ 3 ಗ್ಲಾಸು, ಅಂದರೆ 3/4 ಕಪ್ಪಿಗೆ ಅದರ 3 ಪಟ್ಟಿನಷ್ಟು ನೀರಿಟ್ಟು ಬೇಯಿಸಿದ್ದೀನಿ ಕುಕ್ಕರಲ್ಲಿ. 1 ಗ್ಲಾಸಿಗೆ 3 ಗ್ಲಾಸ್ನಷ್ಟು ನೀವು ನೀರು ಹಾಕಿದರೆ ಸಾಕು. ಇದಕ್ಕೆ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಮುಳುಗುವಷ್ಟು ಹಾಲು ಹಾಕಿದ್ದೀನಿ. ನಾರ್ಮಲ್ ಪ್ಯಾಕೆಟ್ ಹಾಲು ಓಪನ್ ಮಾಡಿ ಡೈರೆಕ್ಟಾಗಿ ಹಾಕ್ಕೋಬೋದು. ಹಸಿ ಹಾಲೇ, ಕಾಯಿಸಿ ಆರಿಸಿದ ಹಾಲು ಹಂಗೆಲ್ಲ ಏನು ಬೇಡ, ಹಸಿ ಹಾಲನ್ನೇ ಹಾಕೋದು ಒಳ್ಳೆಯದು. ಯಾಕಂದರೆ ಅದರಲ್ಲಿ ಕೆನೆ ಅಂಶ ಇರುತ್ತಲ್ವ, ಅದರಿಂದ ಚೆನ್ನಾಗಿ ಆಗುತ್ತೆ. ಅದರಿಂದ ಹಸಿ ಹಾಲೇ ಹಾಕಿ, ಅದರಲ್ಲಿರೋ ಕೆನೆ ಅಂಶ ಎಲ್ಲ ಅದಕ್ಕೆ ಬಿಟ್ಕೊಳ್ಳುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾಗಿರೋದು ಅಂದರೆ ಗಂಟಾಗಿ ಉಳಿಯಲ್ಲ, ಅದು ಬಿಸಿ ಮಾಡಿದ ಕುದಿಸಾಗ ಹೋಗುತ್ತೆ. ಈಗ ನಾವು ಬೇಯಿಸಿದಾಗ ಒಂದು ಮುದ್ದೆ ಇರುತ್ತಲ್ವ, ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ಎಷ್ಟು ಗೋಧಿ ಕಡ್ಡಿ ತಗೊಂಡಿದ್ರೆ ಬೇಯಿಸಿ ಅದು ಚೆನ್ನಾಗಿ ಮುಳುಗುವಷ್ಟು, ಅಂದರೆ ಇದರಲ್ಲಿ ಈಗ ಒಂದು 2 ಗ್ಲಾಸ್ನಷ್ಟು ಹಾಲು ತಗೊಂಡಿದ್ದೀನಿ. 2-2.5 ಗ್ಲಾಸ್ನಷ್ಟು ನಾನು ಅಂದಾಜಿಗೆ ತಗೊಂಡಿದ್ದೀನಿ. ಅಂದರೆ ಮುಳುಗುವಷ್ಟು, ನಿಮಗೆ ಕುದಿಸೋಷ್ಟು. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿದ ಮೇಲೂ ಒಂದು 2 ನಿಮಿಷ ಬಿಡಬೇಕು, 5 ನಿಮಿಷ 10 ನಿಮಿಷ ಬಿಡಬೇಕು. ಯಾಕಂದರೆ ಆ ಸ್ಟಾರ್ಚ್, ಗೋಧಿ ಕಡ್ಡಿಯಲ್ಲಿರುವಂಥ ಸ್ಟಾರ್ಚ್ ಬಿಡಬೇಕು. ಆಮೇಲೆ ಹಾಲು ಕೂಡ ಅದಕ್ಕೆ ಇಂಗಿ ಗೋಧಿ ಕಡಿಗೆ ಎಳ್ಕೋಬೇಕು. ಆವಾಗಲೂ ಚೆನ್ನಾಗಿ ಆಗೋದು. ನಾವು ಜಸ್ಟ್ ಕುದಿಸಿದ ಮಾತ್ರಕ್ಕೆ ಅಷ್ಟು ಚೆನ್ನಾಗಿ ಆಗೋಲ್ಲ, ಕುದಿಬೇಕು. ಒಂದು 5 ನಿಮಿಷ 10 ನಿಮಿಷ ನೀವು ಕುದಿಸಿ, ಸ್ವಲ್ಪ ದಪ್ಪ ಆಗಲಿ. ನೋಡಿ, ಈಗ ಚೆನ್ನಾಗಿ ದಪ್ಪ ಆಗಿದೆ. ನೀವು ಬೇಕಾದ್ರೆ ಇಷ್ಟೇ ದಪ್ಪದಲ್ಲಿ ಬಿಡ್ಬೋದು. ನಾನು ಸ್ವಲ್ಪ ಹೆಚ್ಚು ನೀರು ಮಾಡಿದ್ದೀನಿ, ಪಾಯಸ ಥರ ಆಗಲಿ ಅಂತ. ಇದಕ್ಕೆ ಈಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಸಿಹಿ ಹೆಂಗೆ ಬೇಕೋ ಹಾಗೆ, ಕಡಿಮೆ ಆಗುತ್ತೆ ಅಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು, ಅಥವಾ ಹೆಚ್ಚಾಗತ್ತೆ ಅಂದರೆ ಕಡಿಮೆ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಎಷ್ಟು ಸಿಹಿ ತಿಂತೀರೋ ಅದರ ಹೊಂದ್ಕೊಂಡು. ನಾನಿಲ್ಲಿ 1 ಕಪ್ಪು ತಗೊಂಡಿದ್ದೀನಿ ಸಕ್ಕರೆ. ಈಗ ಸಕ್ಕರೆ ಚೆನ್ನಾಗಿ ಕರಗಿ ಕುದೀಲಿ ಇದು ಪಾಯಸ, ಆವಾಗಲೂ ಚೆನ್ನಾಗಿ ಆಗುತ್ತೆ. ಈಗ ನೋಡಿ, ಸಕ್ಕರೆ ಕರಗಿದಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸಕ್ಕರೆಯಲ್ಲಿರೋ ನೀರಿನಂಶ ಎಲ್ಲ ಹೊರಗೆ ಬರುತ್ತೆ, ಇದು ನೀರು ಬಿಟ್ಕೊಳ್ಳುತ್ತೆ. ಇಷ್ಟೇ ಸಾಕು ಅಂದರೆ ಸಾಕು. ಆದರೆ ಸ್ವಲ್ಪ ಮೇಲಿಂದ ಹಾಲು ಹಾಕಿದರೆ ಚೆನ್ನಾಗಿ ಆಗುತ್ತೆ. ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ಹಾಲು ಹಾಕಬೇಕು. 1 ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ ನಾನು, ಯಾಕೆಂದರೆ ಆ ನೀರು ಬಿಟ್ಕೊಂಡಿರುತ್ತಲ್ವ, ಆದ್ದರಿಂದ. ಇದನ್ನು ಇನ್ನೀಗ ಮತ್ತೆ ಸ್ವಲ್ಪ ಕುದಿಸ್ಬೇಕು. ನೀವು ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ದಪ್ಪ ಬರೋವರೆಗೂ ಕುದಿಸಿದ್ರೆ ಚೆನ್ನಾಗಿರುತ್ತೆ. ತುಂಬ ಪೂರ್ತಿ ಆಗೋವರೆಗೂ, ಅಂದರೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿ. ಆವಾಗ ಅದರ ಅಂಶ ಎಲ್ಲ ಎಳ್ಕೊಳ್ಳುತ್ತೆ, ದಪ್ಪ ದಪ್ಪ ಇರುತ್ತೆ. ಈಗ ನಾನು ಇದಕ್ಕೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಇದನ್ನು ತುಪ್ಪದಲ್ಲಿ ಹುರಿದಿಲ್ಲ. ನೀವು ಬೇಕು ಅಂದರೆ ತುಪ್ಪದಲ್ಲಿ ಹುರಿದು ಹಾಕ್ಬೋದು. ನಮ್ಮಲ್ಲಿ ಯಾರಿಗೂ ಅದು ಇಷ್ಟ ಆಗೋಲ್ಲ, ಅದರಿಂದ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬೇಗ ಮಾಡುವಂತಹ ಸಿಹಿ ತಿಂಡಿ ಇದು, ಬೇಗ ಆಗುತ್ತೆ. ಹಬ್ಬಗಳಿಗೆಲ್ಲ ನಮಗೆ ಬೇರೆ ಎಲ್ಲ ತುಂಬ ಕೆಲಸ ಇರುವಾಗ ಇದನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ರುಚಿನೂ ತುಂಬ ಚೆನ್ನಾಗಿ ಆಗುತ್ತೆ. ಅಕ್ಕಿ ಪಾಯಸದಂಗೆ ಆಗುತ್ತೆ ಇದು. ಗೋಧಿ ಕಡಿ ಅಂತ ಗೊತ್ತೇ ಆಗೋಲ್ಲ. ನೋಡಿ, ಚೆನ್ನಾಗಿ ಕುದಿದಿದೆ. ಈಗ ಏಲಕ್ಕಿ ಹಾಕ್ಕೊಡ್ತಾ ಇದ್ದೀನಿ ಲಾಸ್ಟಿಗೆ. ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ, ಪರಿಮಳಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಇದಕ್ಕೆ ಕೇಸರಿ ಇದ್ದರೆ ಕೇಸರಿನೂ ಹಾಕ್ಕೋಬೋದು ನೀವು, ಅದು ರುಚಿಯಾಗತ್ತೆ, ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಈಗ ಮಾಡಿದರೆ ಇಲ್ಲಿ ಪಾಯಸ ರೆಡಿ ಆಯಿತು. ನೀವು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ನೀವು ಗೋಧಿ ಕಡಿಯನ್ನು ನೀವು ಹಾಲಲ್ಲೇ ಬೇಯಿಸ್ಕೋಬೋದು, ಆದರೆ ಅದಕ್ಕೆ ತುಂಬ ಟೈಮ್ ತಗೊಳತ್ತೆ ಪಾತ್ರೆಯಲ್ಲಿ ಬೇಯಿಸಿದರೆ. ಅದಕ್ಕೋಸ್ಕರ ಹಾಲೂ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಕುಕ್ಕರಲ್ಲಿ ಬೇಯಿಸ್ಕೊಂಡು ಆಮೇಲೆ ಹಾಲು ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ. ಹಾಲು ಹಾಕಿ ಮಾತ್ರ ಸ್ವಲ್ಪ ಹೆಚ್ಚೊತ್ತು
ಕುದಿಸ್ಬೇಕಾಗತ್ತೆ. ಆವಾಗ ಚೆನ್ನಾಗಿ ಆಗುತ್ತೆ. ಎಷ್ಟು ಹೆಚ್ಚೊತ್ತು ಕುದಿಸ್ತೀರೋ ಅಷ್ಟು ರುಚಿ ಆಗುತ್ತೆ. ತುಂಬ ಚೆನ್ನಾಗಿರೋಂತಹ ಪಾಯಸ ಹಬ್ಬಗಳಿಗೆ ಮಾಡ್ಬೋದು ದೇವರಿಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.